ಅಂತೂ ಇಂತೂ ಟೀಂ ಇಂಡಿಯಾ ಬಾಂಗ್ಲಾದೇಶವನ್ನ ಬಗ್ಗು ಬಡಿದು ಗೆಲುವಿನ ಶುಭಾರಂಭ ಮಾಡಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ 2 ಅಂಕಗಳನ್ನು ತನ್ನ ಖಾತೆಗೆ ಹಾಕಿಕೊಂಡಿದೆ. ಬಟ್ ಬಾಂಗ್ಲಾದೇಶವನ್ನ ಬೌಲಿಂಗ್ ನಲ್ಲಿ ಕಂಟ್ರೋಲ್ ಮಾಡಿದ್ವಿ ಅನ್ಕೊಂಡಿದ್ದಂತ ಟೀಂ ಇಂಡಿಯಾಗೆ ಬ್ಯಾಟಿಂಗ್ ಅಷ್ಟು ಈಸಿ ಆಗಿರಲಿಲ್ಲ. ಒಂದು ಹಂತದಲ್ಲಿ ಹೇಳಬೇಕು ಅಂದ್ರೆ ಇದೇನಪ್ಪ ಮ್ಯಾಚ್ ಕೈ ಜಾರಿತ ಅನ್ಕೊಂಡಿದ್ದು ಉಂಟು. ಅದಕ್ಕೆ ಕಾರಣ ಕೂಡ ಇದೆ. ಅದು ಏನು ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ಬಾಂಗ್ಲಾದೇಶವನ್ನು 6 ವಿಕೆಟ್ಗಳಿಂದ ಸೋಲಿಸಿ ಗೆದ್ದು ಬೀಗಿದೆ. ಅದರಲ್ಲೂ ಕೂಡ ಶುಭ್ಮನ್ ಗಿಲ್ ಸೆಂಚುರಿ ಮತ್ತು ಮೊಹಮ್ಮದ್ ಶಮಿ ಅವರ 5 ವಿಕೆಟ್ಗಳ ಬೇಟೆಯೇ ಗೆಲುವಿಗೆ ಕಾರಣ ಆಯಿತು. ಬಟ್ ಒನ್ ಟೈಮಲ್ಲಿ ಈಸಿ ಟಾರ್ಗೆಟ್ ಚಾಲೆಂಜಿಂಗ್ ಆಗಿದ್ದೂ ಉಂಟು. ಹಾಗೆ ಈ ಮ್ಯಾಚ್ ಮುಂದಿನ ಪಂದ್ಯಗಳಿಗೆ ಎಚ್ಚರಿಕೆಯ ಕರೆಗಂಟೆ ಕೂಡ ಆಗಿದೆ. ಬೌಲಿಂಗ್ನಲ್ಲಿ ಶಮಿ, ಬ್ಯಾಟಿಂಗ್ನಲ್ಲಿ ವರವಾದ ಗಿಲ್. ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದಂತ ಭಾರತ ವರ್ಸಸ್ ಬಾಂಗ್ಲಾ ನಡುವಿನ ಫೈಟ್ನಲ್ಲಿ ಬಾಂಗ್ಲಾ ತಂಡ ಮೊದಲು ಬ್ಯಾಟಿಂಗ್ ಅನ್ನು ಮಾಡಿತ್ತು. ತೌಹಿದ್ ಹೃದಯ್ ಅವರ ಸೆಂಚುರಿ ಮತ್ತು ಜೇಕರ್ ಅಲಿ ಅವರ ಜವಾಬ್ದಾರಿಯುತ ಆಟದಿಂದಾಗಿ ಬಾಂಗ್ಲಾ ತಂಡ 228 ರನ್ಗಳನ್ನು ಸ್ಕೋರ್ ಮಾಡಿತ್ತು. ಆಕ್ಚುಲಿ ರೋಹಿತ್ ಶರ್ಮಾ ಮತ್ತೆ ಹಾರ್ದಿಕ್ ಪಾಂಡ್ಯ ಇವರಿಬ್ಬರ ಕ್ಯಾಚ್ ಬಿಟ್ಟಿದ್ರು. ಇದೇ ಭಾರತಕ್ಕೆ ದುಬಾರಿ ಆಯಿತು. ಇವರಿಬ್ಬರು ಸೇರಿ 150 ರನ್ಗಳ ಜೊತೆಯಾಟವಾಡಿದ್ರು. 35ಕ್ಕೆ 5 ವಿಕೆಟ್ಗಳು ಉರುಳಿದಂತ ಬಾಂಗ್ಲಾದೇಶ ತಂಡ ಆನಂತರ 228 ರನ್ಗಳ ಟಾರ್ಗೆಟ್ ನೀಡಿದ್ದು ನಿಜಕ್ಕೂ ಕೂಡ ಅಚ್ಚರಿಯಾಗಿತ್ತು. ಹೀಗಿದ್ರೂ ಕೂಡ ಮೊಹಮ್ಮದ್ ಶಮಿ ತುಂಬಾ ಬೌಲಿಂಗ್ ಅಲ್ಲಿ ಚೆನ್ನಾಗಿ ಮಾಡಿದ್ರು. ಹಾಗೆ ಬಾಂಗ್ಲಾ ಆಟಗಾರರನ್ನ ಕಾಡಿದ್ರು. ಶಮಿ 5 ವಿಕೆಟ್ಗಳನ್ನ ಕಿತ್ತು ಬ್ರೇಕ್ ಥ್ರೂ ಅನ್ನು ತಂದುಕೊಟ್ರು. ಹಾಗೆ ಹಲವು ವಿಶ್ವ ದಾಖಲೆಗಳನ್ನು ಕೂಡ ಬರೆದ್ರು. ಸೊ 229 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಟೀಂ ಇಂಡಿಯಾಗೆ ಸುಲಭವಾಗಿ ಗೆಲ್ಲೋಕೆ ಬಾಂಗ್ಲಾದೇಶ ಕೂಡ ಬಿಡ್ಲೇ ಇಲ್ಲ. ಬಟ್ ಓಪನರ್ ಆಗಿ ಬಂದು ಅಜೇಯರಾಗಿ ಉಳಿದಂತ ಶುಭ್ಮನ್ ಗಿಲ್ ಕಂಪ್ಲೀಟ್ ಜವಾಬ್ದಾರಿಯನ್ನು ಹೊತ್ತಿದ್ರು. ಒಂದ್ ಕಡೆ ವಿಕೆಟ್ಗಳು ಉರುಳ್ತಾ ಇದ್ರು ಕೂಡ ಮತ್ತೊಂದು ಕಡೆ ಪಿಲ್ಲರ್ ಆಗಿ ನಿಂತಿದ್ರು. ಸೊ ಈ ಟೈಮಲ್ಲಿ ಗಿಲ್ಗೆ ಬೆನ್ನೆಲುಬಾಗಿ ಹಾಗೆ ಸ್ಟ್ರೆಂತ್ ಆಗಿ ನಿಂತಿದ್ದು ಕನ್ನಡಿಗ KL ರಾಹುಲ್ ಕೂಡ. ಓಪನಿಂಗ್ ನಲ್ಲಿ ಸೂಪರ್, ಮಿಡಲ್ ಆರ್ಡರ್ ನಲ್ಲಿ ಕೈಕೊಟ್ಟ ಬ್ಯಾಟರ್ಸ್. ಭಾರತ ಪರ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ದು ಉತ್ತಮವಾಗಿ ಜೊತೆಯಾಟವನ್ನು ಆರಂಭಿಸಿದ್ರು. ಬಟ್ 41 ರನ್ ಗಳಿಸಿದಂತ ರೋಹಿತ್ ಶರ್ಮಾ ವಿಕೆಟ್ ಅನ್ನು ಒಪ್ಪಿಸಿದ್ರು. ಹೀಗೆ ಟೀಂ ಇಂಡಿಯಾ 69 ರನ್ಗಳ ಉತ್ತಮ ಆರಂಭ ಪಡೆದರೂ ಕೂಡ ನಂತರದಲ್ಲಿ ಸಂಕಷ್ಟಕ್ಕೆ ಸಿಲುಕಿತ್ತು. ರೋಹಿತ್ ಶರ್ಮಾ ವಿಕೆಟ್ ಬಿದ್ದ ಮೇಲೆ ಟೀಂ ಇಂಡಿಯಾ ಸುಮಾರು 8 ಓವರ್ಗಳವರೆಗೆ ಯಾವುದೇ ಬೌಂಡ್ರಿಯನ್ನು ಕೂಡ ನೋಡೋಕ್ಕಾಗಲಿಲ್ಲ. ಸ್ಪಿನ್ನರ್ಗಳ ವಿರುದ್ಧವೇ ಎಡುತ್ತಾ ಇರುವಂತಹ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಲೆಗ್ ಸ್ಪಿನ್ನರ್ಗೆ ವಿಕೆಟ್ ಅನ್ನು ಕಳ್ಕೊಂಡ್ರು. ಇನ್ನು ಶ್ರೇಯಸ್ ಅಯ್ಯರ್ ಕೂಡ 15 ರನ್ಗೆ ಆಟ ಮುಗಿಸಿದ್ರು. ಕಳೆದ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಶ್ರೇಯಸ್ ಅಯ್ಯರ್ ತುಂಬಾ ಅದ್ಭುತವಾಗಿ ಪ್ರದರ್ಶನವನ್ನ ನೀಡಿದ್ರು. ಆದ್ರೆ ನಿನ್ನೆಯ ಪಂದ್ಯದಲ್ಲಿ ಅಷ್ಟೇನು ಬ್ಯಾಟ್ ಅನ್ನ ಬೀಸೋಕೆ ಅವರಿಗೆ ಆಗ್ಲಿಲ್ಲ. ಇತ್ತ 5ನೇ ಸ್ಲಾಟ್ ನಲ್ಲಿ ಕ್ರೀಸ್ಗೆ ಬಂದಂತ ಅಕ್ಷರ್ ಪಟೇಲ್ ಕೂಡ 8 ರನ್ ಗಳಿಸಿ ಔಟ್ ಆದ್ರು. ಬಟ್ ಇಂತಹ ಟೈಮಲ್ಲಿ ಟೀಂ ಇಂಡಿಯಾಗೆ ಮತ್ತೊಮ್ಮೆ ಆಸರೆಯಾಗಿ ನಿಂತಿದ್ದೆ ಕನ್ನಡಿಗ KL ರಾಹುಲ್. ಗಿಲ್ಗೆ ಜೊತೆಯಾಗಿ ನಿಂತು ಗೆಲ್ಲಿಸಿದ ರಾಹುಲ್. 31ನೇ ಓವರ್ನಲ್ಲಿ ಟೀಂ ಇಂಡಿಯಾ 144 ರನ್ಗಳಿಗೆ 4 ವಿಕೆಟ್ಗಳನ್ನ ಕಳ್ಕೊಂಡಿತ್ತು. ಬಟ್ 6ನೇ ಕ್ರಮಾಂಕದಲ್ಲಿ ಬಂದಂತ KL ರಾಹುಲ್ ತಾಳ್ಮೆ ಮತ್ತು ಜವಾಬ್ದಾರಿಯಿಂದ ಆಡಿದ್ರು. ಹೀಗಿದ್ರು ಕೂಡ ಒಂದ್ಸಲ ಕ್ಯಾಚ್ ಮತ್ತು ರನ್ಔಟ್ ನಿಂದ ಜೀವದಾನ ಪಡೆದಿದ್ದು ಕೂಡ ಅವರಿಗೆ ಪ್ಲಸ್ ಆಯ್ತು. ಹಾಗೇನಾದ್ರೂ KL ರಾಹುಲ್ ಅವರ ಸುಲಭ ಕ್ಯಾಚ್ ಅನ್ನ ಜಾಕಿರ್ ಅಲಿ ಹಿಡಿದಿದ್ದರೆ ಔಟ್ ಆಗಿರ್ತಿದ್ರು. ಆ ಟೈಮಲ್ಲಿ ರಾಹುಲ್ ಕೇವಲ 9 ರನ್ಗಳನ್ನ ಮಾತ್ರ ಗಳಿಸಿದ್ರು. ಇದಾದ ನಂತರ ಎಚ್ಚರಿಕೆಯಿಂದ ಆಡಿ ಗಿಲ್ ಜೊತೆ 87 ರನ್ಗಳ ಅಜೇಯ ಸ್ಕೋರ್ನಿಂದ ತಂಡವನ್ನ ಗೆಲುವಿನ ದಡ ಮುಟ್ಟಿಸಿದ್ರು. ಸೊ ಇಬ್ಬರ ಜೊತೆ ಆಟದಲ್ಲಿ 87 ರನ್ಗಳು ಬಂತು. ಇನ್ನು ಗೆಲುವಿನ 6 ಬಾರಿಸಿದಂತ KL ರಾಹುಲ್ ಅವರು ಅಜೇಯವಾಗಿ 41 ರನ್ಗಳನ್ನ ಬಾರಿಸಿ ಉಳ್ಕೊಂಡ್ರು. ಹೀಗೆ ಭಾರತ ಗೆದ್ರು ಕೂಡ ಟಫ್ ಫೈಟ್ ಮೂಲಕ ಗೆದ್ದಿದೆ. ಅಯ್ಯೋ, ಬಾಂಗ್ಲಾದೇಶವನ್ನ ಈಸಿಯಾಗಿ ಸೋಲಿಸಿ ಬಿಡಬಹುದು ಅನ್ಕೊಂಡಿದ್ದವರಿಗೆ ಈಗ ಒಂದಂತೂ ಅರ್ಥ ಆಗಿರುತ್ತೆ. ದುಬೈನ ಪಿಚ್ ಅಷ್ಟು ಈಸಿಯಾಗಿ ಜಡ್ಜ್ ಮಾಡಕ್ ಆಗ್ತಾ ಇಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮುಂದಿನ ಪಂದ್ಯಗಳು ಇರೋದು ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ವಿರುದ್ಧ. ಸೊ ಮುಂದಿನ ಪಂದ್ಯಗಳಲ್ಲಿ ಮತ್ತಷ್ಟು ಅಲರ್ಟ್ ಆಗಲೇಬೇಕಿದೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಮತ್ತಷ್ಟು ತಂತ್ರಗಾರಿಕೆಯನ್ನು ಕೂಡ ಟೀಂ ಇಂಡಿಯಾ ಮಾಡಬೇಕಿದೆ. ನಮಸ್ಕಾರ.